ಸಂಡೇ ಅದರಿಂದಾಗಿ ಸಿ ವಾಕಿಗೆ ಬಂದಿದ್ದೇವೆ. ಇದು ನಮ್ಮದು ಫೇವ್ರೆಟ್ ಪ್ಲೇಸ್ ಸಿ ವಾಕ್. ಈವ್ನಿಂಗ್ ಹೊತ್ತಿಗೆಲ್ಲ ಬೋಟ್ ಎಲ್ಲ ಬರ್ತದೆ ಫಿಶಿಂಗಿಗೆ ಹೋದದ್ದು. ನಿಮ್ಮದೆಲ್ಲ ಫೇವ್ರೆಟ್ ಸ್ಪಾಟ್ ಮಲ್ಪೆ ಬೀಚ್. ಈಗ ಹೇಗಿದೆ ನೋಡಿ, ಮಳೆಗಾಲದಲ್ಲಿ ಒಂದು ರಾಶಿ ಕಸ, ಆ ಕಡೆ ಹೋಗಲಿಕ್ಕಿಲ್ಲ, ನೆಟ್ ಹಾಕಿದ್ದಾರೆ. ಹಾಗೆ ಈಚೆಂದ ವೀಡಿಯೋ ಮಾಡ್ತಾಯಿದ್ದೇನೆ. ಎಷ್ಟು ಗಲೀಜಿದೆ ಹೇಳಿದರೆ ಇದೇನಾ ನಮ್ಮ ಮಲ್ಪೆ ಬೀಚ್ ಅಂತ ಹೇಳಿ ಅನ್ನಿಸ್ತದೆ ನೋಡುವಾಗ. ಖಂಡಿತವಾಗ್ಲೂ ಇದು ಡೌಟ್ ಬರ್ತದೆ, ಇದಲ್ಲ ನಮ್ಮ ಮಲ್ಪೆ ಬೀಚ್ ಅಂತ. ಅಷ್ಟು ಗಲೀಜು, ಅಷ್ಟು ಕಸದ ರಾಶಿ ದಡಕ್ಕೆ ಬಂದು ನಿಂತಿದೆ. ಬಂದ ಟೂರಿಸ್ಟ್ಗಳಿಗೆಲ್ಲ ಈಗ ನೀರಿನಲ್ಲೇ ಆಡಲಿಕ್ಕಿಲ್ಲಲ್ಲ, ಹಾಗೆ ಎಲ್ಲರೂ ಇವಾಗ ಗಾಳಿಪಟ ಅಂದ್ಬಿಡ್ತಾ ಇದ್ದಾರೆ. ಸ್ಕೈ ಫುಲ್ ಗಾಳಿಪಟನೇ ಗಾಳಿಪಟ. ವಾಟರ್ ಗೇಮ್ಸ್ಗಳು ಯಾವುದು ಕೂಡ ಇವಾಗ ಇಲ್ಲ ಸದ್ಯಕ್ಕೆ. ಬೋಟಿಂಗ್ ಆಗಲಿ ಏನು ಕೂಡ ಇಲ್ಲ. ಬೀಚ್ ಹತ್ರ ಅಂತೂ ನಿಮಗೆ ಹೋಗಲಿಕ್ಕೆ ಇಲ್ಲ. ಹೀಗೆ ಪಕ್ಕದಲ್ಲೇ ನಿಂತ್ಕೊಂಡು ಎಲ್ಲ ಒಂಟೆ, ಕುದುರೆ, ಗಾಳಿಪಟ ಇದನ್ನೇ ನೋಡ್ತಾ ಇರಬೇಕಷ್ಟೆ. ಬೋಟ್ ಬಂತು ನೋಡಿ ಅಲ್ಲಿ ಆ ಕಡೆ. ತುಂಬ ಮೇಲೆ ಬಂದಿದೆ ನೀರೆಲ್ಲ ಸಮುದ್ರದ್ದು ನೋಡಿ. ಈ ಸಿ ವಾಕ್ ಉಂಟಲ್ಲ, ಇದೊಂದು ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸಂಜೆ ಹೊತ್ತಿಗೆ ನಿಮಗೆ ರಿಲ್ಯಾಕ್ಸೇಷನ್ ಬೇಕಾದರೆ ಎಲ್ಲ ಈ ರೀತಿ. ಸಮುದ್ರ ಪೂಜೆ ಸೋಮವಾರ, ಅಂದರೆ ಇದು ನಿನ್ನೆದು ವಿಡಿಯೋ, ಹಾಗಾಗಿ ಎಲ್ಲ ಬೋಟ್ಗಳು ವಾಪಸ್ ಬರ್ತಾ ಇದ್ದಾರೆ. ಸಮುದ್ರ ಪೂಜೆ ಇರೋದ್ರೆ ಕಾರಣ ಇರಬಹುದು, ಎಲ್ಲ ಮೀನುಗಾರಿಕೆಗೆ ಹೋದ ಬೋಟ್ಗಳು ವಾಪಸ್ ಬರ್ತಾ ಇದೆ. ಇದೊಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಇಲ್ಲಿ ಬಂದರೆ ಸಾಕು ಒಂಥರ ನೆಮ್ಮದಿ. ಅದಕ್ಕೋಸ್ಕರ ನಾವು ಇಲ್ಲಿ ಬರ್ತಾ ಇರ್ತೇವೆ. ನಮಗಿದು ಹತ್ರನೂ ಕೂಡ ಉಡುಪಿ. ಸಂಜೆ ಹೊತ್ತಿಗೆ ಫುಲ್ ರಂಗೇ ಚೇಂಜ್ ಆಯಿತು ಆಕಾಶದ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಹಾಗೂ ಶಾರ್ಟ್ ವ್ಲಾಗ್. ಹಾಗಾದರೆ ಸಿಗುವ ಇನ್ನೊಂದು ನಾಳೆಯ ವ್ಲಾಗಲ್ಲಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಕಮೆಂಟ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಿಗುವ ನಾಳೆ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ನಮಸ್ತೆ, ಟೇಕ್ ಕೇರ್.